ನ್ಯೂಸ್ ಅಪ್ಡೇಟ್ಗಾಗಿ HK ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಿಸಿಲ ನಾಡಲ್ಲಿ ಘಮಘಮಿಸುವ ಸುಗಂಧರಾಜ ಹೂವಿನ ಬೆಳೆ. Are you all my personal dreams? ಆಕಾಶದಲ್ಲಿನ ಬಿಳಿ ಮೋಡಗಳು, ಬೆಳ್ಳನೆಯ ಬೆಳ್ಳಕ್ಕಿಗಳು, ಬಿಳಿಯ ಬಣ್ಣವೇ ತಾನಾಚುವ ಹಾಗೆ ಫಳಫಳ ಹೊಳೆಯುವ, ಘಮಘಮಿಸುವ ಸುಗಂಧಭರಿತ ಹೂಗಳನ್ನ ನೋಡಿದ್ರೆ ನಾರಿಯೇ ಮೈಮರೆಯುವಂತಹ ಸುಗಂಧರಾಜ ಹೂವಿನ ಬೆಳೆ. ಏನಿದು ಇಷ್ಟೊಂದು ವರ್ಣನೆ ಅಂತ ಯೋಚನೆ ಮಾಡಬೇಡಿ. ವರದನಾಡು ರಾಯಚೂರು ಜಿಲ್ಲೆಯ ವಡ್ಲೂರು ಗ್ರಾಮದ ಸೂಗ್ರೆಡ್ಡಿ ಮೇಟಿಯವರ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದ ಸುಗಂಧರಾಜ ಹೂವಿನ ಅಚ್ಚರಿ ಬೆಳೆಯ ಸ್ಟೋರಿ ಇದು. ವೃತ್ತಿಯಲ್ಲಿ ವಕೀಲರಾದ ಸೂಗ್ರೆಡ್ಡಿ ಮೇಟಿಯವರು ಕೃಷಿಯಲ್ಲಿ ಏನನ್ನಾದರೂ ಮಾಡಬೇಕು ಅಂತ ಅವರ ಹಿರಿಯರ 15 ಎಕರೆಯ ಜಮೀನಿನಲ್ಲಿ ಸುಮಾರು 2 ಎಕರೆ ಸಂಪೂರ್ಣ ಬರಡು ಜಮೀನಿನಲ್ಲಿ ಏನನ್ನಾದರೂ ಬೆಳೆಯಬೇಕು ಅಂತ ಕೃಷಿ ವಿವಿಯ ತಜ್ಞರ ಸಲಹೆ ಮೇರೆಗೆ ಸುಗಂಧರಾಜ ಹೂವಿನ ಬೆಳೆ ಬೆಳೆಯಲು ಪ್ರಾರಂಭಿಸಿದ್ರು. ಆದ್ರೆ ತಾವು ಅಂದುಕೊಂಡಷ್ಟು ಯಾವುದೇ ಪ್ರತಿಫಲ ದೊರೆಯದ ಕಾರಣ ಮೊದಲ ಪ್ರಯತ್ನದಲ್ಲಿ ವಿಫಲರಾಗಿದ್ರು. ದೇವರಿಗೆಲ್ಲ 30 ರೂಪಾಯಿ ಕೆಜಿ ಅಂತಂದ್ರೆ ಗುಲ್ಬರ್ಗಾ ಜಿಲ್ಲೆಯ ಕಮಲಾಪುರದ ರೈತರಿಂದ ಹೆಚ್ಚಿನ ದರ ನೀಡಿ ಹೂವಿನ ಗಡ್ಡೆಗಳನ್ನ ತಂದು ಬರಡು ಭೂಮಿಯ 30 ಗುಂಟೆಯಲ್ಲಿ ನಾಟಿ ಮಾಡಿದ್ರು. ಇದಕ್ಕಾಗಿ 30,000 ರೂಪಾಯಿಗಳ ವೆಚ್ಚ ಮಾಡಿದ್ರು. ಪ್ರಥಮ ಬಾರಿಗೆ ಗಿಡಗಳಿಗೆ ರೋಗ ಬರುವ ರೀತಿಯಲ್ಲಿ ನಷ್ಟದ ದಾರಿಯಲ್ಲಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಎದೆಗುಂದದೆ ಸಸಿಗಳಿಗೆ ವಿವಿಧ ರಾಸಾಯನಿಕ ಸಿಂಪಡಿಸಿದ್ರೂ ಪ್ರಯೋಜನಕ್ಕೆ ಬರಲಿಲ್ಲ. ದಿನೇ ದಿನೇ ಸಸಿಗಳು ಒಣಗ್ತಾ ಇರುವುದನ್ನ ಕಂಡು ಕೊರಗುತ್ತಿದ್ದ ಸೂಗ್ರೆಡ್ಡಿಯವರು ಸಾವಯವ ಕೃಷಿ ಪದ್ಧತಿ ಮೊರೆ ಹೋಗಿ ತಾವೇ ಸ್ವತಃ ತಯಾರಿಸಿಕೊಂಡ 200 ಲೀಟರ್ ನೀರಿನ ಬೆಲ್ಲದ ಸಾವಯವ ಮಿಶ್ರಣ ಸಿಂಪಡಿಸಿದ ನಂತರ ಇವತ್ತು ಯಶಸ್ವಿ ಬೆಳೆಯ ಫಲವನ್ನ ಪಡೆದಿದ್ದಾರೆ.
ಸಾಕ್ಸಮ್ಮ ಸಾಕಂತ ಎಲ್ಲ ಒಣ ಬೇಸಾಯನೇ ಮಾಡ್ತಿದ್ವಿ. ಆದರೂ ಒಂದಿಷ್ಟು 3-4 ಎಕರೆ ವೇಸ್ಟ್ ಲ್ಯಾಂಡ್ ಇತ್ತು. ಅದರಲ್ಲಿ ಏನಾರ ಮಾಡೋಣ ಬೋರ್ ಹಾಕಿಸಿ ಅಂತೇಳಿ ನಾನು ಮಾಡಿ ಬೋರ್ ಹಾಕಿದ್ವಿ. ಆರ್ಟಿಕಲ್ಚರ್ ಬೆಳೆಗಳು ಬೆಳಿಬೇಕು ಅಂತ ಆಸೆ ಆಗಿತ್ತು. ಅದರಲ್ಲಿ ಯಾರೂ ಮಾಡಲಾರ್ದಂಥದ್ದು ಮತ್ತು ದನಗಳು ತಿನ್ನಲಾರ್ದಂಥದ್ದು, ಕಳ್ಳತನ ಆಗಲಾರ್ದಂಥದ್ದು ಅಂಥ ಬೆಳೆಗಳ ಬಗ್ಗೆ ಹುಡುಕ್ತಾ ಇರುವಾಗ ನನಗೆ ಒಂದು ಸುಗಂಧರಾಜ ಮಾಡಬೇಕಂತ ಅನಿಸ್ತು. ಆದರೆ ಅದು ಆ ಥರ ಹೋಗಿ ಗುಲ್ಬರ್ಗ ಹತ್ರ ಕಮಲಾಪುರ್ಲಿಂದ ಆ ಗಡ್ಡೆಗಳನ್ನ ತಂದು ನಾಟಿ ಮಾಡೀನಿ. ವೇಸ್ಟ್ ಲ್ಯಾಂಡಲ್ಲಿ ನಾಟಿ ಮಾಡೀನಿ ನಾನು. ಅದು ಬಂದು ಫಸ್ಟ್ಗೆ ರಾಸಾಯನಿಕ ಗೊಬ್ಬರಗಳು ಬಳಸಿದೆ. ಅದರಿಂದ ಅಷ್ಟೊಂದೇನು ಬೆಳೆ ಬರಲಿಲ್ಲ ಮತ್ತು ರೋಗಗಳು ಕಡಿಮೆ ಆಗಲಿಲ್ಲ. ಪೆಸ್ಟಿಸೈಡ್ಸ್ ಬಳಕೆ ಮಾಡಿದೆ, ಅದನ್ನೂ ಕೂಡ ಏನು ಲಾಭ ಅನಿಸಲಿಲ್ಲ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡುವಾಗ ನನಗೆ ವೇಸ್ಟ್ ಡಿಕಂಪೋಸ್ ಭಾರತ ಸರ್ಕಾರದ ಒಂದು ಸಾವಯವ ಕೃಷಿ ಇದ್ರ ಬಗ್ಗೆ ಸಿಕ್ಕಿತು. ಅದನ್ನು ಮಾಡಿದೆ. ಅದನ್ನು ಔಷಧವಾಗಿ ನಾನು ಪರಿಣಾಮಕಾರಿಯಾಗಿ ಅದನ್ನು ಸಿಂಪಡಿಸಿ ಡ್ರಿಪ್ ಮುಖಾಂತರ ಕೊಟ್ಟಾಗ ಸುಗಂಧರಾಜ ಬೆಳೆ ಅತಿ ಉತ್ತಮವಾಗಿ ಮತ್ತು ಯಾವುದೇ ಖರ್ಚು ಇಲ್ಲದಂಥ, ಯಾವುದೇ ನಾನು ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ ಹಾಕ್ಲಾರ್ದಂತವೇ ಅತಿ ಹೆಚ್ಚು ಬೆಳೆ ಬೆಳೆಯಕತ್ತೀನಿ. ನನಗೆ ತುಂಬ ಖುಷಿ ಆಗ್ತದೆ. ನನಗೇನೋ ಮಾಡಬೇಕು ಅಂತ ಇವಾಗ ನನ್ನ ತೋಟದಲ್ಲಿ ಸೀತಾಫಲ ಆಗಲಿ, ಭತ್ತ ಆಗಲಿ, ನ್ಯಾಚುರಲ್ ಫಾರ್ಮಿಂಗ್ ಕಡೆ ಹೋಗ್ರೆ ರೈತರ ಅಂತ ನಾನು ಇಷ್ಟಪಡ್ತೀನಿ. ಹೆಚ್ಚು ಒತ್ತು ಕೊಡ್ತಾಯಿದ್ದೀನಿ. ಏನು ಕ್ರಾಪ್, ಈಗ ಕ್ರಾಪ್ ಬೆಳಿಬೋದು, ಇನ್ನೊಂದು ಕ್ರಾಪ್ ಬೆಳಿಬೋದು, ಇನ್ನೊಂದು ಕ್ರಾಪ್ ಬೆಳಿಬೋದು. ಜೀರೋ ಬಂಡವಾಳದಲ್ಲಿ, ಯಾವುದೇ ಬಂಡವಾಳ ಇರಲಾರ್ದಂಗೆ ನಾವು ರೈತರಿಗೆ ಬೆಳಿಬೇಕು. ನಾವು ರೈತರಿಗೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ. ರಾಸಾಯನಿಕ ಸಿಂಪಡಿಸಿದರೆ ಯಾವುದೇ ರೋಗ ಬಿಡಲಿಲ್ಲ ನಮ್ಮ ಲ್ಯಾಂಡ್ನಲ್ಲಿ. ಅದರಿಂದ ಏನಪ್ಪ ಇದು ಗಡ್ಡೆ ಕಿತ್ತಾಕ ಒಂದು ಸ್ಥಿತಿಯಾಗಿ ಬಂದೆ. ನಾನು 30-40 ಸಾವಿರ ಇನ್ವೆಸ್ಟ್ ಮಾಡಿದ್ದೆ. ಅದು ಹೇಳ್ತಾನೆ ಭಾರತ ಸರ್ಕಾರ ಕೃಷಿ ಮಂತ್ರಾಲಯದವ್ರದ್ದು ಒಂದು ವೇಸ್ಟ್ ಡಿಕಂಪೋಸ್ ಬಗ್ಗೆ ಮಾಹಿತಿ ಸಿಕ್ತು. ಅದರಂಗೆ ಅವ್ರ ಮಾರ್ಗದರ್ಶನ ಅಂದರೆ ಯೂಟ್ಯೂಬ್ನಲ್ಲೇ ಅವ್ರ ಮಾರ್ಗದರ್ಶನ ಪಡೆದು ಆದ ಜನರಿಗೆ ಗೊತ್ತಾಗಬೇಕು. ಇದು ಹಿಂಗಾದ, ಹಿಂಗೆ ಔಷಧಿ ಇದರಲ್ಲಿ ಆದ ಒಂದು ಶಕ್ತಿ ಅದ, ದೇವರೇ ಆದ ಒಂದು ಇರ್ಬೋದಂತ ನಾನು ಅನಿಸ್ತದೆ. ರೈತರಿಗೆ ಒಂದು ಆಪತ್ ಬಾಂಧವವಾಗಿ ಅದು ಕೆಲಸ ಮಾಡೋಕತ್ತದ. ನನ್ನ ಎಕ್ಸ್ಪೆರಿಮೆಂಟ್, ನನ್ನ ತೋಟದಲ್ಲಿ ನಾನು ಪರಿಣಾಮಕಾರಿಯಾಗಿ ಅದನ್ನು ಉಪಯೋಗಿಸೀನಿ. ಅದು ರಿಸಲ್ಟ್ ಕೂಡ ಉತ್ತಮವಾಗಿ ಬಂದದ್ದು. ಇದು ಹೂಕೊಂದೇ ಬಳಸೀನಿ, ತೊಗರಿಗೆ ಬಳಸ್ತೀನಿ, ಭತ್ತಕ್ಕೆ ಬಳಸ್ತೀನಿ. ಆವಾಗ ಮುಂದೆ ಹೆಚ್ಚಿನ ಎಲ್ಲ ಮಾಹಿತಿ ಕೂಡ ಜನರ ಜೊತೆಗೆ ಹಂಚ್ಕೊಂಡು ಇಷ್ಟಪಡ್ತೀನಿ. ತಮ್ಮ 30 ಗುಂಟೆಯ ಹೊಲದಲ್ಲಿ ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 6ರಿಂದ 8 ಕೆಜಿಯಷ್ಟು ಅರಳುವ ಸುಗಂಧರಾಜ ಹೂಗಳಿಂದ ಉತ್ತಮ ಪ್ರತಿಫಲ ದೊರೆಯುತ್ತಿದೆ ಎನ್ನುತ್ತಾರೆ ಸುಬ್ರೆಡ್ಡಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿ ಚಟುವಟಿಕೆ ಮೂಲಕ ಕೃಷಿಯಲ್ಲಿ ಮುಂದೆ ಹೋಗುವುದು ನನ್ನ ಗುರಿ ಎನ್ನುತ್ತಾರೆ. Are you all my personal dream?